ಇವತ್ತು ಕರೆದಂಥ ಪತ್ರಿಕಾಗೋಷ್ಠಿಗೆ ಬಂದಂಥ ತಮಗೆಲ್ಲ ಸುಸ್ವಾಗತ ಕೋರಿಸುತ್ತಾ, ಪ್ರದೇಶ ಕುರುಬ ಸಂಘ ಅಧ್ಯಕ್ಷರಾದ ನಾನು ಎಂ ವೀರಣ್ಣ ಮಾತಾಡೋದು. ಇವತ್ತು ನಮ್ಮ ರಾಜ್ಯದ ರಾಜ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಅವರು ಏನೋ MLAಗಳನ್ನ ಖರೀದಿ ಮಾಡಿ ಆ ಪಕ್ಷ ಈ ಪಕ್ಷದಿಂದ ಆದಂಥವರಲ್ಲ, 136 ಸೀಟು ಗೆಲ್ಲಿಸಿ ಎಲ್ಲ ಒಂದು ಆದಂಥ ಎಲ್ಲ ಶಾಸಕರ ಅಭಿಪ್ರಾಯದಂತ ಆದಂಥ ಒಬ್ಬ ಧೀಮಂತ ನಾಯಕ, ಜನರ ಪರವಾಗಿ ಬರೀ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕುರುಬರ ನಾಯಕರಲ್ಲ, ಇಡೀ ಹಿಂದುಳಿದ ವರ್ಗ, ದೀನದಲಿತರು, ಹಿಂದುಳಿದ ವರ್ಗದಂಥ ನಾಯಕ ಇವರು. ನಾವೇನು ಕುರುಬರಂತ ಅಂತ ಇವತ್ತು ರೆಸ್ಪೆಕ್ಟ್ ಮಾಡ್ತಾ ಇಲ್ಲ. ಈ ನಮ್ಮ ಒಂದು ಕರ್ನಾಟಕ ರಾಜ್ಯಕ್ಕೆ ಏಕೈಕ ನಾಯಕ, ಇಂಥ ನಾಯಕ ಇರಬೇಕು, ಮುಂದರಿಬೇಕು. ಈ ಸುಮ್ಮನೆ ಇದು ಮೈಸೂರು ಪ್ರಾದೇಶಿಕ ಒಂದು ನಿವೇಶನ ಒಂದಾಗಲಿ, ವಾಲ್ಮೀಕಿ ಒಂದು ನಿಗಮದಾಗಲಿ ಸುಮ್ಮನೆ ಅವ್ರನ್ನ ತಡಕಾಕಿ ಅವ್ರ ಅಧಿಕಾರದಿಂದ ಕೆಳಗಿಳಿಸ್ಬೇಕು, ಅವರಿಗೆ ಕಪ್ಪು ಚುಕ್ಕೆ ತರಬೇಕೆಂಬ ಒಂದು ಹೋರಾಟ ವಿರೋಧ ಪಕ್ಷರು ಮಾಡ್ತಾರೆ. ನಾವೆಲ್ಲ ನಮ್ಮ ಸಂಘದಿಂದ ಧಿಕ್ಕಾರ ಮಾಡ್ತಿದ್ವಿ. ಇವತ್ತು ಎಲ್ಲ ನಮ್ಮ ಸ್ನೇಹಿತರೆಲ್ಲ ಹೇಳಿದ್ದಾರೆ, ಇವತ್ತು ನಾವು ಯಾವುದೇ ಹೋರಾಟಕ್ಕೆ ಹಿಂಜರಿದಿಲ್ಲ. ಇವತ್ತು ಎಂಥ ಉಗ್ರ ಹೋರಾಟಕ್ಕಾದರೂ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಏನಾದರೂ ಕಪ್ಪು ಚುಕ್ಕೆ ತರುವಂಥ ಕೆಲಸ ಆದರೆ ನಾವು ಹಳ್ಳಿಯಿಂದ ಬಂದು ಒಂದು ಉಗ್ರ ಹೋರಾಟ ಮಾಡೋಕ್ಕೂ ನಾವೆಲ್ಲ ತಯಾರಾಗಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಪತ್ರಿಕಾ ಒಂದು ಮಾಧ್ಯಮದವರಿಗೆ ನೀವಾದರೂ ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡಿ ನೀವೆಲ್ಲ ನಮಗೆ ಸಹಕಾರ ಮಾಡಬೇಕಂತ ಮನವಿ ಮಾಡಿಕೊಂಡು ನನ್ನ ಒಂದು ಮಾತುಗಳನ್ನು ಮುಗಿಸ್ತೀನಿ. 136 ಸೀಟುಗಳನ್ನು ಪಡೆದು ಶಾಸಕರ ಅಭಿಪ್ರಾಯದ ಮೇರೆಗೆ ಕರ್ನಾಟಕ ರಾಜ್ಯದ ಅಧಿಕಾರದ ಮುಖ್ಯಮಂತ್ರಿ ಹುದ್ದೆಯ ಚುಕ್ಕಾಣಿಯನ್ನು ಹಿಡಿದಂಥ ಸಿದ್ದರಾಮಯ್ಯನವರು ಇವತ್ತು ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಒಬ್ಬ ಹಿಂದುಳಿದಂಥ ಜಾತಿಗೆ ಸೇರಿದಂಥ, ನಮ್ಮ ಕುರುಬ ಜನಾಂಗದ ಜಾತಿಗೆ ಸೇರಿದಂಥ ಒಬ್ಬ ಮುಖ್ಯಮಂತ್ರಿ ಹುದ್ದೆನಲ್ಲಿ ಮುಂದುವರಿಬಾರದು ಅಂಥೇಳಿ ರಾಜ್ಯದಲ್ಲಿರುವಂಥ ವಿರೋಧ ಪಕ್ಷಗಳಾದಂಥ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳ, ಈ ಎರಡೂ ಪಕ್ಷದ ನಾಯಕರುಗಳು ಇವತ್ತು ಅವ್ರ ವಿರುದ್ಧ ಷಡ್ಯಂತ್ರವನ್ನು ರೂಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಎಲ್ಲ ಕಾನೂನುಬದ್ಧವಾಗಿದ್ದರೂ ಕೂಡ ಮೂಢ ಹಗರಣವನ್ನು ಎಳೆದು ತರುವಂಥ ಕೆಲಸವನ್ನು ಒಂದು ರೀತಿ ಇಲ್ಲಿ ತನಕ ಶುದ್ಧ ಹಸ್ತವಾಗಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಆಡಳಿತ ನಡೆಸಿದಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕಳಂಕ ತರುವಂಥ, ಅವರ ಹೆಸರಿಗೆ ಮಸಿ ಬಳಿಯುವಂಥ ಕೆಲಸವನ್ನು ಮಾಡುವಂಥ ಒಂದು ಕುತಂತ್ರವನ್ನು ವಿರೋಧ ಪಕ್ಷದ ನಾಯಕರುಗಳು ಮಾಡಲಿಕ್ಕೆ ಹೊರಟಿದ್ದಾರೆ. ಈಗಾಗಲೇ ಏನು ಅವರು ಆರೋಪ ಮಾಡಿರುವಂಥ ಆರೋಪಗಳಿದ್ದಾವೆ, ಅವ ಆರೋಪಗಳಿಗೆ ಈಗಾಗಲೇ ತನಿಖೆಗೆ ವಹಿಸಿ ಮಾನ್ಯ ಮುಖ್ಯಮಂತ್ರಿಗಳು ಮೂಢ ಹಗರಣವನ್ನು ಕೂಡ ಈಗಾಗಲೇ ತನಿಖೆಗೆ ವಹಿಸಿದ್ದಾರೆ. ಅದೇ ರೀತಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಏನು ನಡೆದಿದೆ ಅನ್ನುವಂಥ ಒಂದು ಪ್ರಕರಣ ಇದೆ, ಅದನ್ನು ಕೂಡ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ಮಾಡಿ ತನಿಖೆಯನ್ನು ಮಾಡಿಸ್ತಾ ಇದ್ದಾರೆ. ಆದರೂ ಕೂಡ ಒಬ್ಬ ಹಿಂದುಳಿದ ಜಾತಿಗೆ ಸೇರಿರುವಂಥ ಮುಖ್ಯಮಂತ್ರಿ ಒಂದು ಏನು ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಇವರೆಲ್ಲರ ಹಿತರಕ್ಷಣೆಯನ್ನು ಮಾಡುವಂಥ ಒಬ್ಬ ಏಕೈಕ ಧೀಮಂತ ನಾಯಕ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಆಡಳಿತವನ್ನು ನಡೆಸಬಾರದು, ಹಿಂದುಳಿದವರು ಆ ಕುರ್ಚಿನಲ್ಲಿ ಕೂರಬಾರದು ಅನ್ನೋ ಒಂದು ಅಸೂಯೆಯಿಂದ ಇವತ್ತು ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು ಈಗ ಕೇಂದ್ರ ಮಂತ್ರಿಗಳಾಗಿದ್ದಾರೆ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀಮಾನ್ ಯಡಿಯೂರಪ್ಪ ಅವರ ಸುಪುತ್ರ ಇವತ್ತು ಏನು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿದ್ದಾರೆ ವಿಜೇಂದ್ರ ಅವರು, ಇವರಿಬ್ಬರು ಸೇರಿ ಈ ಒಂದು ಕುತಂತ್ರವನ್ನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೆಸರಿಗೆ ಮಸಿ ಬಳಿಯುವಂಥ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಇದನ್ನ ನಮ್ಮ ಪ್ರದೇಶ ಕುರುಬರ ಸಂಘ ಯಾವುದೇ ಕಾರಣಕ್ಕೂ ಕೂಡ ಸಹಿಸಲ್ಲ. ನಾವು
ಅವರ ಬೆನ್ನಿಗೆ ನಿಲ್ತೀವಿ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡಲಿಕ್ಕೋಸ್ಕರ. ಅದಲ್ಲದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬರೀ ಕುರುಬ ಜನಾಂಗಕ್ಕಷ್ಟೇ ಅವರು ಮುಖ್ಯಮಂತ್ರಿ ಅಲ್ಲ, ಇಡೀ ಎಲ್ಲ ಜಾತಿಯ ಎಲ್ಲ ವರ್ಗದ ಬಡವರ ಏಳಿಗೆಗೋಸ್ಕರ ಅವರು ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅನೇಕ ಕಾರ್ಯಕ್ರಮಗಳು ಇವತ್ತು ಬಡವರ ಕಲ್ಯಾಣಕ್ಕೆ ಕೊಟ್ಟಿರುವಂತ ಕಾರ್ಯಕ್ರಮಗಳು ಸಾಕಷ್ಟಿದ್ದಾವೆ. ಅವೆಲ್ಲವನ್ನು ಕೂಡ ಅವರು ಯಥಾವತ್ತಾಗಿ ಜಾರಿಗೆ ತಂದು ಏನಿವತ್ತು ಬಡತನ ರೇಖೆಗಿಂತ ಕೆಳಗಿರುವಂತ ಎಲ್ಲ ಸಮುದಾಯದ ಜನರನ್ನ ಮೇಲಕ್ಕೆತ್ತುವಂತ ಕೆಲಸವನ್ನ ಮಾಡಲಿಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಆ ಕಾರ್ಯಕ್ರಮಗಳು ಜನಗಳಿಗೆ ತಲುಪಬಾರದು, ಇವರ ಹೆಸರು ಕೆಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಿರುವಂತ ಈ ವಿರೋಧ ಪಕ್ಷದ ನಾಯಕರುಗಳನ್ನ ನಾವು ಘೋರವಾಗಿ ಖಂಡಿಸುವಂತ ಕೆಲಸವನ್ನ ಮಾಡ್ತೇವೆ. ಇಲ್ಲ, ನಾವು ಇಡೀ ಕರ್ನಾಟಕ ರಾಜ್ಯದ ಪ್ರತಿ ಮೂಲೆ ಮೂಲೆಗೂ ಇವತ್ತೇನು ಇರುವಂತ ಎಲ್ಲ ಜಿಲ್ಲೆಗಳಲ್ಲೂ ನಾವಿದ್ದೇವೆ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾವು ಒಂದು ದಂಗೆ ಹೇಳಬೇಕಾಗ್ತದೆ, ಒಂದು ಹೋರಾಟಗಳನ್ನು ನಾವು ರೂಪಿಸಬೇಕಾಗ್ತದೆ. ಈ ಒಂದು ಕಿಚ್ಚಿಗೆ ನೀವು ಕೈ ಹಾಕಬೇಡಿ. ದಯವಿಟ್ಟು ವಿರೋಧ ಪಕ್ಷದ ಎಲ್ಲ ಮುಖಂಡರುಗಳಿಗೂ ನಾವು ಈ ವೇದಿಕೆ ಮುಖಾಂತರ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೇವೆ. ಇವತ್ತು ನೀವೇನು ಪಾದಯಾತ್ರೆ ಮಾಡ್ಲಿಕ್ಕೆ ಹೊರಟಿದ್ದೀರಿ, ಪಾದಯಾತ್ರೆನ ನೀವು ಮಾಡಿ, ನಾವು ಬೇಡ ಅಂತ ಹೇಳಲ್ಲ. ಪಾದಯಾತ್ರೆ ಮಾಡುವಂತ ಉದ್ದೇಶಗಳೇನಿರಬೇಕು ಅಂತ ಹೇಳಿದ್ರೆ ಜನರ ಕಲ್ಯಾಣಕ್ಕೋಸ್ಕರ ಆಗುವಂತ ಕಾರ್ಯಕ್ರಮಗಳಿದ್ರೆ ಆ ಕಾರ್ಯಕ್ರಮಗಳನ್ನ ನೀವು ಉದ್ದೇಶಿಸಿ ಪಾದಯಾತ್ರೆನ ಮಾಡಿ. ಇಂಥ ಒಂದು ಕಾರ್ಯಕ್ರಮ ಆಗ್ಬೇಕು ಅಂತ ಹೇಳಿ ಪಾದಯಾತ್ರೆ ಮಾಡಿ. ಇವತ್ತು ರಾಜ್ಯದಲ್ಲಿ ನೆರೆ ಹಾವಳಿ ಸಾಕಷ್ಟು ಜನ ಇವತ್ತು ಭೂ ಕುಸಿತದಿಂದ ಪ್ರಾಣಗಳನ್ನ ಕಳ್ಕೊಳ್ತಾ ಇದ್ದಾರೆ. ಆ ವಿಚಾರಗಳನ್ನ ಇಟ್ಟುಕೊಂಡು ಬೇಕಿದ್ರೆ ನೀವು ಪಾದಯಾತ್ರೆನ ಮಾಡಿ, ಅದನ್ನು ನಾವು ಒಪ್ತೇವೆ. ಆದ್ರೆ ನೀವು ಯಾವುದೋ ಒಂದು ಕುತಂತ್ರ ಷಡ್ಯಂತ್ರವನ್ನ ಈಡೇರಿಸಿಕೊಳ್ಳಿಕ್ಕೋಸ್ಕರ ನೀವು ಮಾಡ್ತಿರುವಂತ ಪಾದಯಾತ್ರೆನ ನಾವು ಗೌರವ ಖಂಡಿಸ್ತೇವೆ. ಇದಕ್ಕೆ ಒಂದು ರೀತಿ ನಾವು ಅಸಂವಿಧಾನಿಕ ಪದ ಆದ್ರೂ ಪರವಾಗಿಲ್ಲ, ನಾನು ಹೇಳ್ತೀನಿ. ನೀವೇನಾದ್ರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಕುರ್ಚಿಗೆ ಕೈ ಹಾಕೋದೇ ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ರಕ್ತ ಕ್ರಾಂತಿ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛೆ ಪಡ್ತೇನೆ. ದಯಮಾಡಿ ವಿರೋಧ ಪಕ್ಷದವರಿಗೆ ನಾನು ಈ ವೇದಿಕೆ ಮುಖಾಂತರ ತಮಗೆ ಮನವಿನ ಮಾಡ್ತೇನೆ. ತಮ್ಮ ಹೋರಾಟಗಳನ್ನ ಬಿಟ್ಟು ಮುಖ್ಯಮಂತ್ರಿಯವರಿಗೆ ಅಭಿವೃದ್ಧಿ ಕಾರ್ಯಗಳಿಗೆ ಸಹಕರಿಸಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ. ಏನು ನಡೀತಿದೆ ಅಂತ ಹೇಳ್ಬಿಟ್ಟು ನಮಗೆಲ್ಲ ಗೊತ್ತಿದೆ. ಈ ನಾಡು ಕಟ್ಟಂತ ಅಪ್ರತಿಮ ನಾಯಕ 40 ವರ್ಷಗಳ ಕಾಲ ಈ ರಾಜ್ಯವನ್ನು ಪ್ರತಿನಿಧಿಸಿ ಹಲವಾರು ಹುದ್ದೆಗಳನ್ನ ಅಲಂಕರಿಸಿ ಇವತ್ತು ನಾಡಿನ 2ನೇ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಮೇಲೆ ಇವತ್ತು ಇಲ್ಲ ಸಲ್ಲದ ಆರೋಪಗಳನ್ನು ಹೊಡ್ಡೋದ್ರ ಮೂಲಕ ವಿರೋಧ ಪಕ್ಷಗಳು ಷಡ್ಯಂತ್ರವನ್ನ ಮಾಡ್ತಿರ್ತಕ್ಕಂಥದ್ದನ್ನ ನೀವೆಲ್ಲ ಗಮನಿಸಿದ್ದೇವೆ. ದೀನದಲಿತರು, ಅಲ್ಪಸಂಖ್ಯಾತರು, ಎಲ್ಲ ಶೋಷಿತ ವರ್ಗದ ಪರವಾಗಿ ಬಡ್ಜೆಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತು ಏನು ಸ್ವತಂತ್ರ ನಮ್ಮ ಚುನಾವಣೆಯ ಪೂರ್ವದಲ್ಲಿ ಅವರು ಕೆಲವು ಆಶ್ವಾಸನೆಗಳನ್ನು ಕೊಟ್ಟಿದ್ರು, ಗ್ಯಾರಂಟಿಗಳನ್ನ ಕೊಟ್ಟಿದ್ರು. ಪರಿಪೂರ್ಣವಾಗಿ ಮುಗಿಸಿರ್ತಕ್ಕಂಥ ಯಾರಾದ್ರೂ ಒಬ್ಬ ಮುಖ್ಯಮಂತ್ರಿ ಇದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ನಾವು ಇಚ್ಛೆ ಪಡಬೇಕಾಗ್ತದೆ. ಇವತ್ತು ಅವರ ಬೆಳವಣಿಗೆಯನ್ನು ಸಹಿಸಲಾರದೆ, ಅವರ ಒಂದು ಈವೇನು ಅಭಿವೃದ್ಧಿ ಕೆಲಸಗಳಲ್ಲಿ ಅವರು ತೊಡಗಿಸ್ಕೊಳ್ತಿರ್ತಕ್ಕಂಥದ್ದನ್ನ ಸಹಿಸಲಾರದೆ ವಿರೋಧ ಪಕ್ಷದ ಬಿಜೆಪಿಯವರು ಮತ್ತು ಜಾತ್ಯತೀತ ಜನತಾದಳದ ಮುಖಂಡರುಗಳು ಇವತ್ತು ಇಲ್ಲ ಸಲ್ಲದ ಆರೋಪಗಳನ್ನು ಹೊಡ್ತಾ ಇದ್ದಾರೆ. ಹಗರಣಗಳಾಗಿದ್ರೆ ಅದರ ಬಗ್ಗೆ ತನಿಖೆ ಆಗ್ತದೆ. ತನಿಖೆ ಆಗಿ ಯಾರು ಆ ಅಪರಾಧದಲ್ಲಿ ಭಾಗಿಯಾಗಿರ್ತಾರೆ ಅವರಿಗೆ ಶಿಕ್ಷೆ ಆಗಲಿ, ಅದಕ್ಕೆ ನಾವು ಯಾರು ವಿರೋಧ ಮಾಡೋದಿಲ್ಲ. ಆದರೆ ಸಿದ್ದರಾಮಯ್ಯನವರ ಏಳಿಗೆಯನ್ನು ಸಹಿಸಲಾರದೆ ಅವರಿಬ್ಬರೂ ಪಾರ್ಟಿಗಳು ಸೇರ್ಕೊಂಡು ಇವತ್ತು ಷಡ್ಯಂತ್ರವನ್ನು ಹುಡುತಿದ್ದಾರೆ. ಇವತ್ತು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಇರ್ಬೋದು, ಮಾಜಿ ಮುಖ್ಯಮಂತ್ರಿಗಳು, ಅವ್ರಿಗೂ ಸ್ವಲ್ಪ ಗಮನ ಇರಬೇಕು. ಅವರ ಅವಧಿನಲ್ಲಿ ಏನೇನು ನಡೀತು ಅಂತೇಳಿ ಎಲ್ರಿಗೂ ಈ ನಾಡಿಗೆ ಗೊತ್ತಿರ್ತಕ್ಕಂಥ ವಿಚಾರ. ಇನ್ನು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಸನ್ಮಾನ್ಯ ವಿಜಯೇಂದ್ರ ಅವರು, ಅವರ ತಂದೆಯವರು ಮುಖ್ಯಮಂತ್ರಿ ಆಗಿದ್ದಂತ ಕಾಲದಲ್ಲಿ ಯಾವ ಕಾರಣಕ್ಕೆ ಅವರಿಗೆ ಜೈಲಿಗೆ ಹೋಗಿದ್ದರು ಅನ್ನೋದನ್ನ ಜ್ಞಾಪಿಸ್ಕೋಬೇಕಾಗ್ತದೆ. ವಿಜಯೇಂದ್ರ ಅವರೇ, ನೀವು ಜ್ಞಾಪಕ ಇಟ್ಕೋಬೇಕಾಗ್ತದೆ. ಇವತ್ತು ಬಡವರ ಪರವಾಗಿ, ದೀನದಲಿತರ ಪರವಾಗಿ, ಎಲ್ಲ ಶೋಷಿತರ ಪರವಾಗಿ ಕೆಲಸ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ತೇಜೋವಧೆ ಮಾಡಿಕ್ ಹೋಗ್ತಿದ್ದೀರಾ, ಅದು ಯಾವುದೇ ಕಾರಣಕ್ಕೆ ಸಾಧ್ಯ ಇಲ್ಲ. ಇದನ್ನ
ನಮ್ಮ ಪ್ರದೇಶ ಕುರುಬರ ಸಂಘ ಖಂಡಿಸ್ತದೆ. ಅದೇ ರೀತಿ ಎಲ್ಲ ಶೋಷಿತ ಸಮುದಾಯಗಳು ಸಹ ಸೇರಿ ಇದರ ಬಗ್ಗೆ ಉಗ್ರವಾದಂತ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡಬೇಕಾಗ್ತದೆ. ಇದೇ ರೀತಿ ನೀವು ಮುಂದುವರೆದಿದ್ದೆ ಆದ್ರೆ ನಾಡಿನ ಮೂಲೆ ಮೂಲೆಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ, ಎಲ್ಲ ಪಂಚಾಯಿತಿ ಹೆಡ್ ಕ್ವಾರ್ಟರ್ಗಳಲ್ಲೂ ಸಹ ನಾವು ಈ ಪ್ರತಿಭಟನೆಯನ್ನ ಮಾಡಿ ಉಗ್ರವಾದ ಹೋರಾಟವನ್ನ ಮಾಡಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಆದ್ರಿಂದ ದಯವಿಟ್ಟು ವಿರೋಧ ಪಕ್ಷದವರಿಗೆ ನಾವು ಮನವಿ ಮಾಡ್ಕೊಳ್ತೇವೆ. ಅಭಿವೃದ್ಧಿ ಕೆಲಸ ಆಗ್ತಾ ಇದೆ, ಎಲ್ಲ ಬಡವರ ಏಳಿಗೆ ಕಲ್ಯಾಣ ಆಗ್ತಾ ಇದೆ. ಅದಕ್ಕೆಲ್ಲ ಪೂರಕವಾಗಿ ನೀವು ಕೈ ಜೋಡಿಸುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡು, ನೀವೇನು ಮಾಡ್ಕೊಂಡಿದ್ದೀರಿ ಆ ಪ್ರತಿಭಟನೆ ಇನ್ನೊಂದು ಮತ್ತೊಂದು ಪಾದಯಾತ್ರೆ ಅಲ್ಲ, ಅದನ್ನೆಲ್ಲ ನಿಲ್ಲಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ವಿರೋಧ ಪಕ್ಷ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದಕ್ಕೆ ನಮ್ಮ ಪ್ರದೇಶ ಕುರುಬರ ಸಂಘ ಯಾವತ್ತೂ ಸಹ ಇದೇ ರೀತಿ ನೀವು ಮುಂದುವರೆದಿದ್ದಾದ್ರೆ ಇಡೀ ನಾಡಿನಾದ್ಯಂತ ಪ್ರತಿಭಟನೆಯನ್ನ ಕೈಗೊಳ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮದ ಗೆಳೆಯರಿಗೆ ನಾನು ವಂದನೆಯನ್ನ ಅರ್ಪಿಸಿ ನನ್ನ ಮಾತು. ಪ್ರದೇಶ ಕುರುಬರ ಸಂಘದ ವತಿಯಿಂದ ಕರೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ಮುದ್ರಣ ಮತ್ತು ಮಾಧ್ಯಮ ಸ್ನೇಹಿತರಿಗೆ ಇವತ್ತು ಕರೆದಿರೋಂಥ ಉದ್ದೇಶ, ಈಗಾಗಲೇ ನಮ್ಮ ಖಜಾಂಚಿಗಳು ಮತ್ತು ನಮ್ಮ ನಿರ್ದೇಶಕರು ಮತ್ತು ಈಗಾಗಲೇ ಹೇಳಿದ್ದಾರೆ, ಏನು ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು 2ನೇ ಬಾರಿ ಮುಖ್ಯಮಂತ್ರಿ ಆದಮೇಲೆ ಅವರು ಜನಪ್ರಿಯ ಕಾರ್ಯಕ್ರಮಗಳು ಏನು ಮಾಡಿದಾರೋ, ಗ್ಯಾರಂಟಿಗಳಿರ್ಬೋದು, ಇನ್ನು ಈ ರಾಜ್ಯದಲ್ಲಿ ಅತಿವೃಷ್ಟಿ ಆಗಿರ್ತಕ್ಕಂಥ ಪ್ರದೇಶಗಳಿಗೆ ಅನುಕೂಲಗಳಿರ್ಬೋದು, ಎಲ್ಲ ಕೆಲಸಗಳು ಮಾಡೋದನ್ನು ಸಹಿಸದೇ ಇರ್ತಕ್ಕಂಥ BJP ಮತ್ತು JDSನ ಮುಖಂಡರು ಅವ್ರನ್ನ ತೇಜೋವಧ ಮಾಡೋದಕ್ಕೋಸ್ಕರ ವಿಧಾನಸಭೆಯಲ್ಲಿ ಮೊನ್ನೆ ನಡೆದಂಥ 15 ದಿವಸನೂ ವಿಧಾನಸಭೆಯನ್ನು ಹಾಳು ಮಾಡಿದ್ರು, ವಿಧಾನ ಪರಿಷತ್ನ ಹಾಳು ಮಾಡಿದ್ರು. ಅದೇ ರೀತಿ ಏನು ಹಿಂದುಳಿದ ಯಾರೇ ಆಗಲಿ, ಬಂಗಾರಪ್ಪ ಮುಖ್ಯಮಂತ್ರಿ ಆದಾಗೂ ಅವ್ರನ್ನ ಆಡಳಿತ ಮಾಡಕ್ ಬಿಡಲಿಲ್ಲ, ಧರ್ಮ್ ಸಿಂಗ್ ಮುಖ್ಯಮಂತ್ರಿ ಆದಾಗೂ ಆಡಳಿತ ಮಾಡಕ್ ಬಿಡಲಿಲ್ಲ, ವೀರಪ್ಪ ಮೊಯ್ಲಿ ಮಾಡಿದಾಗೂ ಬಿಡಲಿಲ್ಲ. ಆದರೆ ಇವರು ಹಿಂದೆ 13ರಿಂದ 18ಕ್ಕೆ 5 ವರ್ಷ ಸತತವಾಗಿ ಯಾರೇ 5 ವರ್ಷ ಪೂರೈಸಿರೋಂಥ ಸಂದರ್ಭದಲ್ಲಿ ಇವರು ಪೂರೈಸಿದ್ರು. ಅದಾದ್ಮೇಲೆ 2ನೇ ಬಾರಿ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಕೂಡ ನಾವು ಏನು ನಮ್ಮ ಕಾಂಗ್ರೆಸ್ನ ಹೈಕಮಾಂಡ್ಗೆ ಇವ್ರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ನಾವು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಒತ್ತಾಯ ಮಾಡಿದ್ದೀವಿ. ಇವತ್ತು ಸಹ ಅವರೇ ಇನ್ನು ಇರ್ತಕ್ಕಂಥ 4 ವರ್ಷನೂ ಅವರೇ ಮುಂದುವರಿಬೇಕು. ಅವ್ರನ್ನ ತೆಗೆಯುವಂಥದ್ದಾಗಲಿ, ಅವ್ರ ತೇಜೋವಧ ಮಾಡುವಂಥದ್ದಾಗಲಿ, ಯಾವುದೇ ಕೆಲಸವನ್ನು ಯಾವುದೇ ಜಾತಿ ಆಗಲಿ ಯಾವುದೇ ಪಕ್ಷಗಳಾಗಲಿ ಮಾಡಿದ್ರೆ, ಈಗಾಗಲೇ ನಮ್ಮ ನಾಯಕರು ಹೇಳ್ದಂಗೆ ಏನು ಸಿದ್ದರಾಮಯ್ಯನವ್ರಿಗೆ ಅಹಿಂದ ಜನಾಂಗನೇ ಅವರು ಹಿಂದೆ ಇರೋದು, ಏನು 60, 70, 80% ಜನಾಂಗ ಇದೀವೋ ಅವ್ರ ಹಿಂದೆ ಇದ್ದೀವಿ. ಅದರಿಂದ ಯಾವುದೇ ಕಾರಣಕ್ಕೆ ಅವರಿಗೆ ಚ್ಯುತಿ ಬರುವಂಥದ್ದು, ಮುಖ್ಯಮಂತ್ರಿನ ಇಳಿಸುವಂಥ ಕಾರ್ಯಕ್ರಮ ಇಡಿ ಪಾಡಿ ಅವೆಲ್ಲ ಕೇಂದ್ರ ಸರ್ಕಾರ ಕೈಯಲ್ಲಿದೆ ಅಂತೇಳಿ ಅದನ್ನೆಲ್ಲ ಅಸ್ತ್ರ ಮಾಡುವಂಥ ಕೆಲಸವನ್ನು ಮಾಡಿದ್ರೆ ಇಡೀ ರಾಜ್ಯಾದ್ಯಂತ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಮಟ್ಟದಲ್ಲಿ ಎಲ್ಲ ನಮ್ಮ ಸಮಾಜ ಇದೆ. ಇಂಥ ಜಿಲ್ಲೆಯಲ್ಲಿ ಇಂಥ ತಾಲೂಕಲ್ಲಿ ನಮ್ಮ ಸಮಾಜ ಇಲ್ಲ, ಅಹಿಂದ ವರ್ಗಗಳು ಇಲ್ಲ ಅಂತ ಇಲ್ಲ. ಅದರಿಂದ ಎಲ್ಲರನ್ನೂ ಸೇರಿಸಿ ಒಟ್ಟಾಗಿ ನಾವು ಇಡೀ ರಾಜ್ಯದಲ್ಲಿ ಸತ್ಯಾಗ್ರಹಗಳಿರ್ಬೋದು, ಧರಣಿ ಇರ್ಬೋದು, ಇಂಥ ಕಾರ್ಯಕ್ರಮಗಳು ಮಾಡುವಂಥದ್ದು ಮುಖಾಂತರ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅದರಿಂದ ಯಾವುದೇ ಕಾರಣಕ್ಕೂ ಈಗಾಗಲೇ JDS ಅವರು ರೈತರು ಏನು ಇವರು ಪಾದಯಾತ್ರೆ ಹೋಗುವಂಥ ಬಿಡದಿ ಇರ್ಬೋದು, ರಾಮನಗರ ಇರ್ಬೋದು, ಮಂಡ್ಯ ಇರ್ಬೋದು, ಮದ್ದೂರು ಇರ್ಬೋದು, ಶ್ರೀರಂಗಪಟ್ಟಣ ಇರ್ಬೋದು, ಒಳ್ಳೆ ಮಳೆ ಬೀಳ್ತಾ ಇದೆ, ಒಳ್ಳೆ ನೀರು ಬರ್ತಾ ಇದೆ. ಅಲ್ಲೆಲ್ಲ ರೈತರು ಕೆಲಸ ಕಾರ್ಯಗಳಲ್ಲಿ ನಿಮಗ್ನರಾಗಿರ್ತಾರೆ. ಅಂಥವ್ರನ್ನೆಲ್ಲ ತಂದು ಈ ಹೋರಾಟಕ್ಕೆಲ್ಲ ಬಲಿಪಶುಗಳು ಮಾಡಬಾರ್ದು ಅಂತೇಳಿ ಅವರು ಇವತ್ತು ಒಂದು ಅವರ ಪಕ್ಷದಲ್ಲಿ ತೀರ್ಮಾನ ಆಗಿದೆ. ಅದರಿಂದ ಏನು ರಾಜ್ಯ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು, ಈ ಅಶೋಕ್ ಅವರು, ಇಂಥವರೆಲ್ಲನೂ ಅದಕ್ಕೆ ಅವಕಾಶ ಕೊಡಬಾರ್ದು. ಕೊಟ್ಟರೆ ಮುಂದಿನ ದಿನಗಳಲ್ಲಿ ಅವರಿಗೆ ತಕ್ಕ ಶಾಂತ ಪಾಠ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾವು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಮಾಜಿ ಪ್ರಧಾನ ಕಾರ್ಯದರ್ಶಿ, BBMPಯ ಮಾಜಿ ಮೇಯರ್ ಆದಂಥ D. ವೆಂಕಟೇಶ್ ಮೂರ್ತಿ, ನಮ್ಮ ಸಂಘದ ಎಲ್ಲ ಮುಖಂಡರ, ನಮ್ಮ ಸಮಾಜದ ಅಹಿಂದ ಪರವಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ.
ಮುಖ್ಯಮಂತ್ರಿಯವರ ಮೇಲೆ ಆರೋಪಗಳು ಸಾಮಾನ್ಯವಾಗಿ ಮಾಡ್ತಾ ಇದ್ದಾರೆ. ಆದ್ರೆ ಅಭಿವೃದ್ಧಿ ದೃಷ್ಟಿಯಿಂದ ಮುಖ್ಯಮಂತ್ರಿ ಅವರ ಮೇಲೆ ಹೋರಾಟ ಮಾಡಿರೋ ಒಪ್ಪಿಗೆ, ಇದು ಹಿಂದುಳಿದ ಜಾತಿಗಳ ಮೇಲೆ ಒಂದು ಆರೋಪ ಮಾಡ್ದಂಗೆ ಇದೆ. ಹಿಂದುಳಿದ ಜಾತಿಗಳ ಉದ್ಧಾರಕ, ಶೋಧಿತ ಸಮುದಾಯಗಳ ಮುಖಂಡ, ಇವರಿಗೆ ತೇಜೋವಧ ಮಾಡೋದು ಬಿಜೆಪಿ ಅವರ ಕೆಲಸ ಆಗಿದೆ. ಇವರೇ ವಿಜೇಂದ್ರ ಅವರು ಚೆಕ್ ಮುಖಾಂತರ ದುಡ್ಡು ತಗೊಂಡಿರ. ಯಾವ ನೈತಿಕತೆ ಇದೆ ಅವರಿಗೆ ಸಿದ್ದರಾಮಯ್ಯ ಮೇಲೆ ಆರೋಪ ಮಾಡಕ್ಕೆ? ಚೆಕ್ ಮುಖಾಂತರ ದುಡ್ಡು ತಗೊಂಡಿದ್ದಾರೆ, ಎಲ್ಲರಿಗೂ ಗೊತ್ತಿದ್ದ ವಿಷಯ ಇದು. ಇಂಥ ಒಬ್ಬ ಮನುಷ್ಯ ಪಾರ್ಟಿಯ ಜನ JDS ಮತ್ತು ಇವರು JDS ಅವ್ರದ್ದು ಮೊದಲೇ ಪ್ರಧಾನಮಂತ್ರಿ ಆಗೋಕ್ಕಿಂತ ಮುಂಚೆ ಅವರು ಶಾಸಕರಾದಾಗ ಅವ್ರ ಆಸ್ತಿ ಎಷ್ಟಿತ್ತು, ಇವಾಗ ಎಷ್ಟಿದೆ ಅದನ್ನೆಲ್ಲ ನೋಡ್ಕೋಬೇಕು. ಸುಮ್ಮನೆ ಯಾವುದೋ ಒಬ್ಬರು ಒಳ್ಳೆ ಚಾರಿತ್ರಿಕವಾದ ಮನುಷ್ಯನ ಮೇಲೆ ಆರೋಪ ಮಾಡೋದು ಸರಿಯಲ್ಲ. ಈಗ ನೀವು ಆರೋಪ ಮಾಡುತ್ತಾ ಹೋದ್ರೆ ಹಿಂದುಳಿದ ವರ್ಗ, ಕುರುಬರ ಸಂಘ, ಶೋಷಿತ ಸಮುದಾಯಗಳ ವರ್ಗ ಎಲ್ಲರೂ ಕೂಡ ಕರ್ನಾಟಕ ತುಂಬ ರೊಚ್ಚಿಗೆದ್ದು ಹೋರಾಟ ಮಾಡಬೇಕಾಗ್ತದೆ. ರಕ್ತ ಕ್ರಾಂತಿ ಆದ್ರೂ ಪರವಾಗಿಲ್ಲ, ನಾವೆಲ್ಲ ಅದಕ್ಕೆ ಬೆಂಬಲವಾಗಿ ನಿಲ್ತೀವಿ, ಬೆಂಬಲವನ್ನು ಘೋಷಿತ ಮಾಡ್ತೀವಿ. ಯಾವುದೇ ಒಂದು ಇದಕ್ಕೆ ಇವ್ರು ಸುಮ್ಮನೆ ಆಲ್ರೆಡಿ ಇವ್ರು ಎಷ್ಟೋ ಮೊದಲೇ ಎಷ್ಟೋ ಬಿಜೆಪಿ ಸರ್ಕಾರ ಇದ್ದಾಗ, JDS ಸರ್ಕಾರ ಇದ್ದಾಗ ಎಷ್ಟೋ ಅನ್ಯಾಯಗಳು ಮಾಡಿದ್ದಾರೆ. ಅವಕ್ಕೆ ತನಿಖೆಗೆ ಇನ್ನೂ ತನಿಖೆ ಮಾಡಕ್ಕೆ ಯಾವುದೋ ಕಮಿಟಿಗಳು ಮಾಡಿಲ್ಲ. ಆದರೆ ಸಿದ್ದರಾಮಯ್ಯನವರು ಆರೋಪ ಬಂದ ತಕ್ಷಣ ಇಮಿಡಿಯೇಟ್ ಕಮಿಷನ್ಗಳ ಇದನ್ನ ತನಿಖೆ ಆಯೋಗಗಳನ್ನ ನೇಮಕ ಮಾಡಿದ್ದಾರೆ. ತನಿಖೆ ಆಗ್ತಾ ಇದೆ. ಆ ತನಿಖೆ ಇನ್ನೂ ಈಗ ಪೂರ್ತಿ ಆಗಿಲ್ಲ, ಸುಮ್ಮನೆ ಇದನ್ನ ಮಾಡೋದು. ತನಿಖೆ ಆಗಲಿ, ತಪ್ಪಿಸ್ತಾರೆ ಯಾರಿರ್ತಾರೆ ಅವ್ರ ಕ್ರಮ ತಗೊಳ್ಳಿ, ನಮ್ದು ಒಪ್ಪಿಗಿದೆ. ಆ ಸುಮ್ಮನೆ ಆರೋಪ ಮಾಡೋದು ಸರಿಯಲ್ಲ. ಮತ್ತು ಇದೇ ರೀತಿ ನೀವು ಆರೋಪ ಮಾಡ್ಕೊಂಡು ಹೋದ್ರೆ ನಾವು ಸುಮ್ಮನೆ ಕೊಡೋದಿಲ್ಲ. ಹಿಂದುಳಿದ ವರ್ಗ ಮತ್ತು ಕುರುಬರ ಸಂಘ ಯಾವತ್ತೂ ಅದರ ವಿರೋಧವಾಗಿ ನಾವು ಹೋರಾಡ್ತೀವಿ ಅಂತ ಹೇಳ್ಕೊಂಡು ಈ ಪತ್ರಿಕೆ ಮಾಧ್ಯಮ ಮುಖಾಂತರ ತಮ್ಮಲ್ಲಿ ತಿಳಿಸ್ತಿದ್ದೀನಿ. ಇವತ್ತು ನಾವು ಅದನ್ನು ನೋಡಿ ಸುಮ್ಮನೆ ಕಣ್ಣು ಮುಚ್ಚಿ ಕೂರ್ಲಿಕ್ಕೆ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರಿಗೆ ಪ್ರತಿ ಗ್ರಾಮಗಳಲ್ಲೂ ಕೂಡ, ಕರ್ನಾಟಕ ರಾಜ್ಯದ ಪ್ರತಿ ಗ್ರಾಮಗಳಲ್ಲೂ ಕೂಡ ನಮ್ಮ ಸಮುದಾಯ ಇದೆ. ಒಕ್ಕೂರಿನಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿದ್ದೀವಿ, ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟಿದ್ದೀವಿ. ಇವತ್ತು ಅವ್ರ ಅಧಿಕಾರಕ್ಕೆ ಬಂದಿದ್ದಾರೆ. ಅವರ ಸೀಟನ್ನು ಅಲ್ಲಾಡ್ಸಕ್ ಹೋದ್ರೆ ನಾವು ಸುಮ್ಮನೆ ಕೂರ್ಲಿಕ್ಕೆ ಆಗಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನ ರವಾನೆ ಮಾಡ್ತಾ ಇದ್ದೇವೆ. ಚಾರಿತ್ರ್ಯನ ಒಂದು ಸಾರಿ ಅವಲೋಕನ ಮಾಡ್ಕೊಂಡು ನೋಡ್ಕೊಳ್ಳಿ. ತಮ್ಮ ಚಾರಿತ್ರ್ಯನ ಒಂದ್ಸಾರಿ ಅವಲೋಕನ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಮೊಸರಿನಲ್ಲಿ ಕಲ್ಲು ಹುಡುಕುವಂತ ಪ್ರಯತ್ನವನ್ನು ಮಾಡಬೇಡಿ. ಇವತ್ತು ಕಾನೂನುಬದ್ಧವಾಗಿಯೇ ಭೂಮಿನ ಅವರು ತಗೊಂಡಿರೋದು, ಕಾನೂನುಬದ್ಧವಾಗಿಯೇ ಇವತ್ತು ಮೂಡ ಕೊಟ್ಟಿರೋದು. ಮೂಡದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲೇನೆ ಮಾನ್ಯ ಮುಖ್ಯಮಂತ್ರಿಯವರ ಧರ್ಮಪತ್ನಿಗೆ ಅವರು ನಿವೇಶನಗಳನ್ನ ಕೊಟ್ಟಿರೋದು. ಸುಮ್ಮನೆ ಅವ್ರನ್ನ ತೇಜೋವಧೆ ಮಾಡುವಂತ ಕೆಲಸವನ್ನ ವಿಜೇಂದ್ರ ಅವರಾಗ್ಲಿ, ಕುಮಾರಸ್ವಾಮಿ ಅವರಾಗ್ಲಿ ಮಾತಾಡಬಾರದು. ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡೋ ಒಂದು ನೈತಿಕತೆ ನಿಮ್ಗೆ ಯಾರಿಗೂ ಕೂಡ ಇಲ್ಲ. ಯಾಕೆಂತ ಹೇಳಿದ್ರೆ ಅವ್ರು ಇಲ್ಲಿ ತನಕ ಒಂದೇ ಒಂದು ಕಪ್ಪು ಚಿಕ್ಕೆ ಇರೋದು ಮನುಷ್ಯ. ನಾನು ನೇರವಾಗಿ ಕುಮಾರಸ್ವಾಮಿ ಅವರಿಗೆ ಮತ್ತು ವಿಜೇಂದ್ರ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ, ಇಲ್ಲಿಗೆ ನೀವು ಇದನ್ನ ನಿಲ್ಲಿಸಬೇಕು ಅಂತ ಹೇಳಿ.